ಅರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಎಂಜಲ ಫಲಗಳ ಹರಿಗರ್ಪಿಸಿದ ಕುಂಜಲೋಚನೆಯ ಕೇಳೇನೋ ರಾಮ 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 ಎಂಬ ಎರಡು ಅಕ್ಷರ. ರಾಮಾಯಣ ಕಥೆಯಲ್ಲಿ ನಮಗೆ ಪಕ್ಕನೆ ನೆನಪಾಗುವುದು ತಾಯಿ ಶಬರಿ. ಏನೂ ಫಲಾಪೇಕ್ಷೆ ಇಲ್ಲದೆ ಮಾತಂಗ ಮಹರ್ಷಿಗಳ ಸೇವೆ ಮಾಡುತ್ತಾ ಇರುತ್ತಾಳೆ. ಒಮ್ಮೆ ಮಾತಂಗ ಮಹರ್ಷಿಗಳು, ತಾಯಿ, ಏನೂ ಅಪೇಕ್ಷೆ ಮಾಡದೆ ನನ್ನ ಸೇವೆಯನ್ನು ಮಾಡುತ್ತಿರುವಿಯಲ್ಲ. ಒಂದೊಂದು ದಿನ ಶ್ರೀಮನ್ನಾರಾಯಣ ಅವತಾರ ಎತ್ತಿ ಈ ಸ್ಥಳಕ್ಕೆ ಬರುತ್ತಾರೆ. ಅಂದಿನಿಂದ ಶಬರಿ ರಾಮ ರಾಮ ಎಂದು ಕಣ್ಣೀರು ಹಾಕುತ್ತಾ ಆ ದಾರಿಯನ್ನ ಕಾಯುತ್ತಿರುತ್ತಾಳೆ. ಆ ದಿನ ಬಂದೇ ಬಂತು. ತಾನು ಅರ್ಧ ಕಚ್ಚಿ ಕಚ್ಚಿ ತಿಂದ ಹಣ್ಣನ್ನು ಶ್ರೀರಾಮದೇವರಿಗೆ ಕೊಡ್ತಾಳೆ. ಅದನ್ನ ಶ್ರೀರಾಮದೇವರು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಶ್ರೀರಾಮ ಮುಂದೆ ಇಲ್ಲಿ ಕಿಷ್ಕಿಂದೆ ಎಂಬ ನಗರ ಇದೆ. ಅಲ್ಲಿ ಬಲಿಷ್ಠ ಸುಗ್ರೀವ ತನ್ನ ಸಹಚರರೊಂದಿಗೆ ಇದ್ದಾನೆ ಅಂತ ತಿಳಿಸಿ ಶ್ರೀರಾಮದೇವರ ಕಾಲಿಗೆ ಬಿದ್ದು ತನ್ನ ದೇಹ ತ್ಯಾಗವನ್ನ ಮಾಡುತ್ತಾಳೆ ಆ ಮಹಾತಾಯಿ ಶಬರಿ. ಹಾಲಾಹಲವನ್ನೇ ಪಾನವ ಮಾಡಿದ